ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿಯಲ್ಲಿ ಐತಿಹಾಸಿಕ ಓಲೆ ಮಠದಲ್ಲಿ ಏಪ್ರಿಲ್ 15ರಿಂದ 30ರವರೆಗೆ ವಚನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಮಠದ ಉತ್ತರಾಧಿಕಾರಿಯಾದ ಪೂಜ್ಯ ಶ್ರೀ ಆನಂದ ದೇವರು ತಿಳಿಸಿದರು. ಜಮಖಂಡಿ ಓಲೆ ಮಠದ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 16ರಿಂದ 29ರವರೆಗೆ ಬಸವ ಜಯಂತಿ ನಿಮಿತ್ತ ಶರಣರ ವಚನ ಪ್ರವಚನ ಪ್ರತಿದಿನ ಸಂಜೆ 6:30ಕ್ಕೆ ನಡೆಯುವುದು ಹಾಗೂ ಜಮಖಂಡಿ ನಗರದ ಪ್ರತಿ ವಾರ್ಡ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಸದ್ಭಾವನಾ ಪಾದಯಾತ್ರೆ ಮಾಡಲಾಗುತ್ತದೆ. ಏಪ್ರಿಲ್ 29ರಂದು ಸಂಜೆ 6:30ಕ್ಕೆ ಶರಣರ ವಚನ ಪ್ರವಚನ ಮಹಾಮಂಗಲ ಜರುಗುವುದು. ಏಪ್ರಿಲ್ 30ರಂದು ಬೆಳಗ್ಗೆ 8 ಗಂಟೆಗೆ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆ, ಸಂಜೆ 5 ಗಂಟೆಗೆ ಬಸವ ಜಯಂತಿ ನಿಮಿತ್ತ ಭವ್ಯ ರಥೋತ್ಸವ, ಸಾಯಂಕಾಲ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಬಳಗಾರ್, ಬಸವರಾಜ್ ಸಿದ್ದಗೀರ್ಮಠ್, ಎಸ್.ವೈ. ಪಾಟೀಲ್ ಮಾತನಾಡಿದರು. ಶ್ರೀಶೈಲ್ ಗೊಂಗನ್ನವರ್, ಸದಾನಂದ್ ಬಾಗೇವಾಡಿ, ಮಲ್ಲು ಮುದ್ದಕ್ನವರ್, ಎಂ.ಕೆ. ಹಿಟ್ಟಿಮಠ್, ಸಿದ್ದಯ್ಯ ಕಲ್ಕತ್ತಿಮಠ್, ಸದು ನ್ಯಾಮಗೌಡ್, ಮಹೇಶ್ ಕಲ್ಕತ್ತಿಮಠ್, ರಾಚಯ್ಯ ಮಠಪತಿ, ಶ್ರೀಕಾಂತ್ ನ್ಯಾಮಗೌಡ್, ನಿಂಗನಗೌಡ ಪಾಟೀಲ್, ಮಲ್ಲಪ್ಪ ದೇಸಾಯಿ, ಶಿವಾನಂದ್ ಕೊಣ್ಣೂರ್ ಸೇರಿದಂತೆ ಕಡಕೋಳ್, ಕಂಕನವಾಡಿ, ಹುನ್ನೂರ್ ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಗೌತಮಿ ನ್ಯೂಸ್ ಕರ್ನಾಟಕ, ಜಮಖಂಡಿ. ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಸುತ್ತಮುತ್ತಲಿನ ಹಳ್ಳಿಯ 50 ಹಳ್ಳಿಯ ಸದ್ಭಕ್ತರು ಸಹಿತ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಮತ್ತು ಸಂಜೆ ಪ್ರವಚನ ನಡೆದ ಬೆಳಗ್ಗೆ ಏನು ಇಟ್ಕೊಂಡೇವತ್ತಂದ್ರೆ ನಾವು ಪ್ರತಿ ವಾರ್ಡ್ಗಳಿಗೆ ಜಮಖಂಡಿಯಲ್ಲಿರ್ತಕ್ಕಂಥ ಪ್ರತಿ ವಾರ್ಡ್ಗಳಿಗೆ ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಿಗೆ ಜೋರಿಗೆ ಇಟ್ಕೊಂಡು ಒಂದು ಅಡ್ಡಾಡುವಂಥ ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಆ ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ಏಕೆ ಹಮ್ಮಿಕೊಳ್ಳೇವಂತಂದ್ರೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸಮಾಜದೊಳಗೆ ಇವತ್ತಿನ ದಿನಮಾನದೊಳಗೆ ಏನೇನು ನಡೆಯಾಗ್ತದೆ ಅಂತಕ್ಕಂಥದ್ದು. ಸಣ್ಣ ಹುಡುಗರು 18 ವಯಸ್ಸಿನ ಸಣ್ಣ ಯುವಕರು ಸಹಿತ ಇವತ್ತು ದುಶ್ಚಟಗಳನ್ನು ಮಾಡ್ತಾ ಇದ್ದಾರೆ. ಮನೆಗೆ ಊರಿಗೆ ಬ್ಯಾಸರಾಗುವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ನಿರ್ಮಾಣವಾಗ್ತಾ ಇದ್ದಾರೆ. ಸಣ್ಣ ವಯಸ್ಸೊಳಗೆ ಈಗ ಎಲ್ಲ ನಮ್ಗೆ ಬರ್ತಾವೆ ಮಠದೊಳಗೆ ಹಿರಿಯರು ಸಹಿತ ಬಂದು ಜಪಾನ್ ನಮ್ಮ ಮನೆಯೊಳಗೆ ಸಣ್ಣ ಹುಡುಗರಾಗಿ ಕೆಲಸ ಮಾಡ್ಕೊಂಡು ಒಂದು ಬುದ್ಧಿವಾದ ಹೇಳ್ಕೊಂಡು ಹಲವಾರು ಮಕ್ಕಳು ನಮ್ಮ ಮಠಕ್ಕೆ ಬಂದು ಹೇಳ್ತಾ ಇರ್ತಾರೆ. ಅದರ ಸಲುವಾಗಿ ಈ ಊರಿಗೆ ಮಾರಕವಾಗಿ ಬೆಳೆಯಬೇಕಾದ ಯುವಕರು ಮಾರಕವಾಗಿ ಇವತ್ತಿನ ದಿವಸ ಎಲ್ಲ ಯುವಕರು ಬೆಳೀತಾ ಇದ್ದಾರೆ. ಅದರ ಸಲುವಾಗಿ ಎಲ್ಲ ಯುವಕರನ್ನ ಎಲ್ಲರನ್ನು ಸಹಿತ ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವಾರಗಳಿಗೆ ನಾವು ದುಶ್ಚಟಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಎಲ್ಲರಿಗೂ ಸಹಿತ ಉಚಿತವಾಗಿ ರುದ್ರಾಕ್ಷಿಯನ್ನು ಮಾಡ್ತಾ ಇದ್ದೇವೆ. ಯಾವ ಕಾಣಿಕೆ ಯಾವ ಅಪೇಕ್ಷೆಯನ್ನು ಇಲ್ಲದೆ ಒಂದು ಬರೀ ನಿಮ್ಮ ದುಶ್ಚಟವನ್ನು ನಮ್ಮ ಜೋಡಿಗೆ ಅಂತ ತಿಳ್ಕೊಂಡು ಪ್ರತಿ ವಾರಗಳಿಗೆ ಬೆಳಗ್ಗೆ ಸರಿಯಾದ ಸಮಯ 6 ಗಂಟೆಗೆ ಪ್ರತಿ ದಿವಸ ಸಹಿತ ಒಂದೊಂದು ವಾರಗಳಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಸಂಜೆಗೆ ಕರೆಕ್ಟ್ 6:30 ಗಂಟೆಯಿಂದ 8:30 ಗಂಟೆವರೆಗೆ ಪ್ರವಚನ, ಅಧ್ಯಾತ್ಮ ಪ್ರವಚನ ನಡೀತಾ ಇದೆ. ಈ ಅಧ್ಯಾತ್ಮ ಪ್ರವಚನ ಯಾಕಂತಂದ್ರೆ ಈ ಕಡೆ ಭಾಳ ಒಂದಿಷ್ಟು ಮಂದಿ ಈ ಕಡೆ ಯುವ ಪೀಳಿಗೆ ಏನು ಬರ್ತಾ ಇದೆ ಒಂದು ಸ್ವಲ್ಪ ಅಧ್ಯಾತ್ಮ, ಒಂದು ಸ್ವಲ್ಪ ಧರ್ಮ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮರೆ ಆಗ್ತಾ ಇದೆ ಇವತ್ತಿನ ದಿವಸ. ಅವು ಮರೆ ಆಗಬಾರ್ದು. ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು, ನಮ್ಮ ಇಂದಿನ ಗುರುಗಳು ಯಾವ ತರನಾಗಿ ನಮ್ಮ ಧರ್ಮವನ್ನು ಈ ಕಡೆ ಭಾಗಗಳಿಗೆ ಎತ್ತಿ ಹಿಡಿದಿದ್ದಾರಲ್ಲ ಅದನ್ನು ಮುನ್ನಡೆಸುವಂತ ನಾವು ಎಲ್ಲರೂ ಕೂಡ ಆಗ್ಬೇಕಂತ ತಿಳ್ಕೊಂಡು ಆ ಅಧ್ಯಾತ್ಮ ಪ್ರವಚನ, ವಚನ ಪ್ರವಚನವನ್ನು ನಮ್ಮ ಓಲೆ ಮಠದೊಳಗೆ ಸಾಯಂಕಾಲ 6:30 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನೀವೆಲ್ಲರೂ ಜಮಖಂಡಿ ಭಾಗದ ಎಲ್ಲ ಗುರು ಹಿರಿಯರು
ಎಲ್ಲ ಅಕ್ಕನ ಬಳಗದ ತಾಯಂದಿರು ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ತನು ಮನದಿಂದ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನಾ ಮೊದಲು ಮೇಲಿದ್ದ ಮೇಲೆ ಹೇಳುತ್ತಿರ್ತೀನಿ, ಈ ಒಲೆ ಮಠಕ್ಕೆ ಬಂದು ನಾನು 5 ತಿಂಗಳಾದರೂ ಮುಂದೂ ಕೂಡ ಈ ಮಠದ ಅಧಿಕಾರವನ್ನು ಪಡೆದುಕೊಳ್ಳುವಂಥ ನಾನು ಆಗಿದ್ದೇನೆ. ಅದಕ್ಕೆ ನಾವು ಮೇಲೆ ಒಂದು ಮಾತು ಹೇಳುತ್ತಿದ್ದೇನೆ, ಈ ಮಠಕ್ಕೆ ನಾವು ಒಲೆ ಮಠಕ್ಕೆ ಯಾವ ಅಧಿಕಾರವನ್ನು ಪಡೆದುಕೊಂಡು ಈ ಮಠಕ್ಕೆ ನಾವು ಮೆರೀಲಿಕ್ಕೆ ಈ ಸ್ವಾಮಿ ಬಂದಿಲ್ಲ, ಈ ಮಠವನ್ನು ಮೆರೆಸಲಿಕ್ಕೆ ಈ ಸ್ವಾಮಿ ಈ ಮಠಕ್ಕೆ ಬಂದಾನ ಅಂತಕ್ಕಂಥದ್ದೆಲ್ಲ ಅರ್ಥವನ್ನು ಮಾಡಿಕೊಂಡು ನನಗೇನೂ ಕೊಡಬೇಕಾಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಶಕ್ತಿ, ನಿಮ್ಮೆಲ್ಲರ ಭಕ್ತಿನೇ ಶ್ರೀಮಠದ ಶಕ್ತಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಭಕ್ತಿಯನ್ನು ಶ್ರೀಮಠಕ್ಕೆ ಸದಾಕಾಲ ಕೊಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ತಲೆಮಾಡಿ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಒಂದೆರಡು ಮಾತುಗಳನ್ನು ಸಹಿತ 28ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. 29ಗೆ ಪ್ರವಚನ ಮಂಗಳವಾಗ್ತದೆ. 30ನೇ ತಾರೀಕು ಏನಾಗಿರ್ತದೆ ಅಂತಂದ್ರೆ ಅಲ್ಲಿ ಜಗಜ್ಯೋತಿ ಬಸವೇಶ್ವರರಿಂದ ಒಲೆ ಮಠದವರೆಗೆ ಎಲ್ಲ ತಾಯಂದಿರ ಮೇಲೆ ಕುಂಭವತ್ವವಿರುವುದಿಲ್ಲ. ಎಲ್ಲ ಶಿವಚರಣರು ಎಲ್ಲ ತಾಯಂದಿರ ಮೇಲೆ ನೆಚ್ಚಿಯಲ್ಲಿ ವಚನದ ಒಂದು ಪುಸ್ತಕವನ್ನು ಇಟ್ಕೊಂಡು ಇಲ್ಲಿ ಮೆರವಣಿಗೆ ಮಾಡುವ ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಸಾಯಂಕಾಲ ರಥೋತ್ಸವ 5 ಗಂಟೆಗೆ 30ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಭವ್ಯವಾದ ರಥೋತ್ಸವ ಜರುಗುತ್ತದೆ. ಅದು ಮುಗಿದ ಮೇಲೆ ಒಂದು 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಅಂತಕ್ಕಂಥ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಶ್ರೀಮಠಕ್ಕೆ ಸದಾಕಾಲ ಇದೆ ಅಂತ ಎಲ್ಲ ಮಾತೇಳಿ